ಬಿಗ್ ಬಾಸ್ ಅವರು ಈಗ ಬಿಟ್ಟಿರುವಂತ ಪ್ರೋಮೋದಲ್ಲಿ ಅಕ್ಕ ತಮ್ಮನ ಮಧ್ಯೆ ಫುಲ್ ಜೋರ್ ಜಗಳ ನಡೀತಾ ಇದೆ. ಏನಪ್ಪಾ ಅಂದ್ರೆ ಸಂಗೀತಕ್ಕ ಅವರು ಸುಮ್ಮನೆ ತಮಾಷೆಗೋಸ್ಕರ ಒಂದು ಬಾತ್ರೂಮ್ ಅಲ್ಲಿ ಹೋಗಿ ನೀರ್ ಬಿಟ್ಬಿಟ್ಟು ನೀರ್ ಬೀಳ್ತಿರೋ ಶಬ್ದ ಬರ್ತಾ ಇರುತ್ತೆ, ಬಟ್ ಅಲ್ಲಿ ನಿದ್ದೆ ಹೋಗ್ತಾ ಇರ್ತಾನೆ, ಬಟ್ಟೆ ಹೋಗಿ ಶಬ್ದ ಅಂತೂ ಬರ್ತಾ ಇರೋದಿಲ್ಲ ಅನ್ನೋತ್ರ ಒಂದು ಮಾತನ್ನ ಹೇಳ್ತಾರೆ. ಸೊ ಅದನ್ನೇ ಪ್ರತಾಪ್ ಅವರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ರು. ಅದೇ ವಿನಯ್ ಅಣ್ಣವ್ರಲ್ಲಿ ಒಂದು ಮಾತು ಹೇಳ್ತಾರೆ, ಹೌದಾ ಬಾತ್ರೂಮಲ್ಲಿ ಹೋಗಿ ನಿದ್ದೆ ಮಾಡ್ತಾನೆ ಅನ್ನೋ ತರ ಒಂದು ಮಾತು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪ್ರತಾಪ್ ಅವರು ತುಂಬಾ ರಿಯಾಕ್ಟ್ ಆಗ್ಬಿಟ್ರು. ನೀವು ಆ ಥರ ಎಲ್ಲ ಮಾತಾಡ್ಬಿಡಿದ್ದಿ ಅನ್ನೋ ಥರ ಎಲ್ಲ ಕೋಪದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಗೀತ ಅವ್ರು ನಾನು ತಮಾಷೆ ಜೋಕು ಮಾಡಿದಂತ ಹೇಳಿದ್ರು ಸಹ, ಬಿಡಿ ನಿಮ್ಗೆ ಅದೆಲ್ಲ ಜೋಕೆ, ನಮ್ಮ ಬಗ್ಗೆ ಏನೆಲ್ಲ ಹೇಳ್ಬೋದು ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಅಂತ ಒಂದು ಮಾತನ್ನ ಹೇಳ್ತಾರೆ. ಬಟ್ ಏನೇ ಆಗಲಿ ಈ ಇಬ್ರು ಜಗಳನ ನೋಡ್ಕೊಂಡು ನಮ್ಮ ತುಕಾಲಿ ಸಂತೋಷ್ ಅಣ್ಣವ್ರು ಮಾತ್ರ ಫುಲ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೊಂದವರ ಗುಂಪಿನ ಡಿಸ್ಕಷನ್ ತುಂಬಾ ಜೋರಾಗೆ ನಡೀತಾ ಇದೆ. ಒಂದ್ ಕಡೆ ಹೇಳ್ತಾರೆ ತುಕಾಲಿ ಅಣ್ಣವರು, ಜೇನಿನ ಗೂಡು ನಾವೆಲ್ಲ ಅಂತಿದ್ದವ್ರು, ನೀವು ಗೆಲ್ಬೇಕು ಅಂತಿದ್ದ ಪ್ರತಾಪು ಇವಾಗ ಕೋಪ ಮಾಡ್ಕೊಂಡು ಜಗಳ ಮಾಡ್ತಾ ಇದ್ದೀನಿ ಸಂಗೀತ ಜೊತೆ ಅಂತ ಒಂದ್ ಮಾತು ಹೇಳ್ತಾರೆ. ಸೊ ಅದಕ್ಕೆ ವರ್ತೂರ್ ಅಣ್ಣವ್ರು ಬಂದು, ಇಲ್ಲಿರೋದು ಜೇನಿನ ಗೂಡಲ್ಲ, ಬರೀ ಜೇನು ಹುಳುಗಳೇ ಇವರೆಲ್ಲ ಅನ್ನೋ ತರ ಒಂದ್ ಮಾತು ಹೇಳ್ತಾರೆ. ಬಟ್ ಇವರಿಬ್ರು ಮಧ್ಯೆ ಏನಕ್ಕೆ ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು? ಕೇವಲ ಒಂದು ತಮಾಷೆ ಈ ರೇಂಜಿಗೆ ತಗೊಂಡೋಗಿದೆ. ಅದಕ್ಕೆ ಅಷ್ಟಿಲ್ಲದೆ ಒಂದು ಗಾದೆ ಹೇಳ್ತಾರ, ತಮಾಷೆ ಹೋಗಿ ಅಮಾವಾಸ್ಯೆ ಆಯ್ತು ಅನ್ನೋ ತರ. ಸೊ ಏನೇ ಆಗ್ಲಿ ಈಗ ಅಕ್ಕ ತಮ್ಮನ ಮಧ್ಯೆ ಒಂದು ಬಿರುಕು ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಜೋಕು ಈ ರೇಂಜಿಗೆಲ್ಲ ಹೋಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಪಾಪ ಸಂಗೀತ ಅವರು ಸಹ. ಅದಕ್ಕೆ ಹೇಳೋದು ಪ್ರೋಮೋ. ಬಟ್ ಏನೇ ಆಗಲಿ ಪ್ರೋಮೋ ನೋಡಿ ಆದಷ್ಟು ನಾವು ಡಿಸೈಡ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ ಪರ್ಸ್ನಲಿ. ಯಾಕಂದರೆ ಫಸ್ಟ್ ವೀಕಿಂದ ನಾವು ಒಂದು ಬಲಿಕ ಬಕ್ರ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ. ಪ್ರೋಮೋ ಎಡಿಟರ್ಗೆ ಮಾತ್ರ ಒಂದು ಆಸ್ಕರ್ ಅವಾರ್ಡ್ ಕೊಟ್ಟರು ಸಹ ಕಮ್ಮಿ ಆಗಲ್ಲ, ಯಾಕಂದರೆ ಆ ರೀತಿ ಪ್ರೋಮೋ ಎಡಿಟಿಂಗ್ ಮಾಡಿರ್ತಾರೆ. ಬಟ್ ಏನೇ ಆಗಲಿ ಸಂಗೀತ ಮತ್ತು ಪ್ರತಾಪ್ ಅವರ ಸಂಬಂಧ ತುಂಬ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮೊನ್ನೆ ಒಂದು ಡ್ಯಾನ್ಸ್ ಇದೆಲ್ಲ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಇದು ಮಾಡಿದ್ರು, ಒಬ್ರನ್ನೊಬ್ರು ಎಲ್ಲೂ ಸಹ ಬಿಟ್ಕೊಡೋದಿಲ್ಲ, ಒಬ್ಬರ ಬಗ್ಗೆ ಎಲ್ಲೂ ಸಹ ಕೆಟ್ಟದಾಗಿ ಮಾತಾಡೋಲ್ಲ ಮತ್ತು ಕೀಳಾಗಿ ಮಾತಾಡೋದಿಲ್ಲ. ಇಂಥ ಒಂದು ಸಂಬಂಧ ಇಷ್ಟು ಬೇಗ ಬಿರುಕನ್ನು ಕಾಣುತ್ತೆ ಅಂತಲೂ ನಾನು ಅಂದ್ಕೊಂಡಿರಲ್ಲ. ಬಟ್ ಏನೇ ಆಗಲಿ ಮತ್ತೆ ಅವರು ಒಂದಾಗ್ತಾರೆ, ಮತ್ತೆ ಒಂದಾಗಿ ನಮ್ಮ ಒಂದು ಎಪಿಸೋಡ್ಸಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ನಾನು ಹೇಳ್ತೀನಿ. ಬಟ್ ಆ್ಯಕ್ಚುಲಾಗಿ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಕನ್ಫರ್ಮ್ ಆಗಿ ಏನು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಏನೇ ಆಗಲಿ ಇವರಿಬ್ಬರ ಮಧ್ಯೆ ಬಂದಂಥ ಜಗಳ ಅಷ್ಟು ರೇಂಜ್ ಇರೋದಿಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಏನನ್ನಿಸ್ತು ಸಂಗೀತ ಮತ್ತು ಪ್ರತಾಪ್ ಅವರ ಜಗಳದ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.